ಎಷ್ಟೋ ವರ್ಷಗಳಿಂದ ನಿವೇದನಾಳ ಮನದಲ್ಲಿ ಮಡುಗಟ್ಟಿದ್ದ ದುಃಖ ಕರಗುವಂತೆ ಮಾಡಿದ್ದ ಸೌರಭ್. ತನ್ನವರು ಅನ್ಕೊಂಡಿದ್ದವರೆಲ್ಲ ನನ್ನಿಂದ ಯಾಕೆ ದೂರ ಆದ್ರು, ಅವ್ರೆಲ್ರಿಗೂ ನನ್ನ ಮೇಲೆ ಯಾಕಷ್ಟು ದ್ವೇಷ, ಯಾಕಷ್ಟು ತಿರಸ್ಕಾರ ಅಂತ ಮನದಲ್ಲೇ ಕೊರಗ್ತಾ ಇದ್ದ ನಿವೇದನಾಳ ಮನದಾಳದ ಪ್ರಶ್ನೆಗಳಿಗೆ ಉತ್ತರ ಏನೋ ಸಿಕ್ತು. ಜೊತೆಗೆ ಅವಳ ಮನಸ್ಸು ಕೂಡ ನಿರಾಳವಾಗಿತ್ತು. ಹಾಗೆ ತನ್ನೆದ್ರು ಕ್ಷಮೆ ಕೇಳಿದವ್ರಿಗೆಲ್ಲ ಕ್ಷಮೆ ಕೊಟ್ರು. ಅವರಿಂದ ಮೊದಲಿನಂತೆ ಅಂತರ ಕಾಯ್ದುಕೊಳ್ಳೋ ಮಾತಾಡಿ ಮತ್ತೆ ಶಿಕ್ಷೆ ಕೊಟ್ಟು ನಿರಾಳವಾದ ನಿಟ್ಟುಸಿರು ಬಿಡ್ತಾಳೆ ನಿವೇದನಾ. ಹಾಗೆ ಗಾರ್ಮೆಂಟ್ಸ್ ನಲ್ಲಿ ಸೌಜನ್ಯಗೆ ಕಾಲ್ ಮಾಡಿದ ನಿರಂಜನ್, ಅದು ಸೌಜನ್ಯ ನಿನ್ ನಿಶ್ಚಿತಾರ್ಥ ನಿಂತೋಯ್ತು ಅನ್ನೋ ವಿಷಯ ತಿಳಿತು, ಅದಕ್ಕೆ ಪರೋಕ್ಷವಾಗಿ ನಾನೇ ಕಾರಣ ಆದೆ ಅಂತ ತಿಳಿತು ಅನ್ನೋ ಹೊತ್ತಿಗೆ ಅವನನ್ನ ತಡೆದ ಸೌಜನ್ಯ, ಹಾಗೆಲ್ಲ ಏನೂ ಇಲ್ಲ ಸರ್, ನಿಮ್ಮಿಂದ ಏನೂ ತಪ್ಪಾಗಿದ್ದಲ್ಲ ನನ್ನಿಂದನೇ. ನನ್ನ ಹುಚ್ಚಾಟದಿಂದ ನಿಮ್ ಹೆಸರಿಗೂ ಮಸಿ ಬೆಳೆದ್ಬಿಟ್ಟೆ, ಅದಕ್ಕೆ ನೀವೇ ನನ್ನನ್ನ ಕ್ಷಮಿಸ್ಬಿಡಿ. ಹಾಗೆ ನನ್ನ ಮದ್ವೆ ಏನು ನಿಲ್ಲಿಲ್ಲ ಸರ್, ಇನ್ನೊಂದು ವಾರಕ್ಕೆ ನಮ್ಮೂರ ಸಾಹುಕಾರರ ಮಗನ ಜೊತೆಗೆ ನನ್ನ ಮದ್ವೆ ನಿಶ್ಚಯ ಆಗಿದೆ. ನೀವು ನಿಶ್ಚಿಂತೆಯಿಂದ ಇರಿ. ಈ ಸೌಜನ್ಯ ಇನ್ನೆಂದು ನಿಮ್ ಕಣ್ಣೆದ್ರು ಬರೋದಿಲ್ಲ ಅಂತ ಅಷ್ಟೇ ಸತ್ವವಿಲ್ಲದ ದನಿಯಲ್ಲೇ ಮಾತಾಡಿ ಕಾಲ್ ಕಟ್ ಮಾಡ್ತಾಳೆ ಸೌಜನ್ಯ. ಅವಳ ಕಾಲ್ ಕಟ್ಟಾದ ನಂತರವೂ ಅವನಿಗೇನೋ ಸಮಾಧಾನವೇ ಇಲ್ಲ. ಅವಳ ನಿಶ್ಚಿತಾರ್ಥ ನಿಲ್ಲಿಲ್ಲ, ಬದಲಾಗಿ ಅವಳಿಗೆ ಮತ್ತೊಂದು ಮದುವೆ ನಿಶ್ಚಯ ಆಗಿದೆ ಅನ್ನೋ ವಿಷಯ ತಿಳಿದ್ರು ಏನೋ ಒಂದ್ ರೀತಿ ಕಸಿವಿಸಿ ಮಾತ್ರ ಕಡಿಮೆ ಆಗಿರ್ಲಿಲ್ಲ. ಇದುವರೆಗೂ ಅವಳು ನನ್ನಿಂದ ದೂರ ಹೋಗಿ ಯಾರನ್ನಾದ್ರೂ ಮದ್ವೆ ಆದ್ರೆ ಸಾಕು ಅಂತ ಯೋಚನೆ ಮಾಡ್ತಾ ಇದ್ದವನು, ಆದ್ರೆ ಈಗ ಅವನು ಬಯಸಿದಂತೆಯೇ ನಡೀತಾ ಇದ್ರು ಮನಸ್ಸು ಯಾಕೋ ವಿಚಲಿತಗೊಂಡ ಭಾವ ಅವನಿಗೆ. ತನ್ನ ಮನದ ಗೊಂದಲಗಳಿಗೆ ಪರಿಹಾರವಾಗಿ ಪ್ರಗತಿಯ ಫೋಟೋ ಹಿಡಿದ ನಿರಂಜನ್, ಪ್ರಗತಿ ಯಾಕೋ ಅನ್ಈಸಿ ಫೀಲ್ ಆಗ್ತಿದ್ಯಲ್ಲ ನನಗೆ, ಆ ಹುಡುಗಿ ಜೀವನ ಚೆನ್ನಾಗಿದ್ರೆ ಸಾಕು ಅಂತ ಬಯಸೋದು ನಾನು. ಆದ್ರೂ ನನ್ನಿಂದ, ನನ್ನ ಹಠದಿಂದ, ನನ್ನ ಆದರ್ಶದಿಂದ ಅವಳ ನಡತೆ ಬಗ್ಗೆ ಜನ ತಪ್ಪಾಗಿ ಮಾತಾಡುವಂತಾಯ್ತು. ಅವಳು ಅವತ್ತು ನನ್ನ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಬರಲ್ಲ ಅಂತ ಎಷ್ಟು ಹೇಳಿದ್ರು ಕೇಳ್ದೆ ಹಠ ಮಾಡಿ ಅವಳನ್ನ ಕರ್ಕೊಂಡು ತಿರುಗಿದ್ದು ನನ್ ತಪ್ಪಲ್ವಾ ಪ್ರಗತಿ ಅಂತೆಲ್ಲ ಪ್ರಶ್ನೆ ಮಾಡಿದ್ರೆ ಫೋಟೋದಲ್ಲಿದ್ದ ಪ್ರಗತಿಯ ಮಾಸದ ನಗು ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ಸೂಚನೆ ಕೊಟ್ಟಿತ್ತೋ ಏನೋ. ಇತ್ತ ನಿವೇದನ ಕಾಲೇಜಿಗೆ ತಲುಪೋ ವೇಳೆಗೆ ಮೊದಲ ತರಗತಿಗಳು ಪ್ರಾರಂಭವಾಗಿತ್ತು. ಆದ್ರೂ ಪ್ರಾಂಶುಪಾಲರ ಎದುರು ನಿಂತು ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಕೇಳಿ ನಾಳಿನ ಸೆಂಡ್ ಆಫ್ ಕಾರ್ಯಕ್ಕೆ ಅಲ್ಪ ಸ್ವಲ್ಪ ತಯಾರಿ ಮಾಡ್ತಾ ಒಬ್ಳೆ ಸ್ಟಾಫ್ ರೂಮ್ ನಲ್ಲಿ ಕೂರ್ತಾಳೆ. ಮೊದಲ ತರಗತಿ ಮುಗಿಸಿ 2ನೇ ತರಗತಿಯ ಪುಸ್ತಕ ತೆಗೆದುಕೊಳ್ಳೋಕೆ ಸ್ಟಾಫ್ ರೂಮಿನ ಕಡೆಗೆ ಬಂದ ಉಪನ್ಯಾಸಕರು ಅವಳು ತಡವಾಗಿ ಬಂದಿದ್ದಕ್ಕೆ ಕಾರಣ ಕೇಳಿದಾಗ ಮನೆಗೆ ಗೆಸ್ಟ್ ಬಂದಿದ್ರು, ಹಾಗಾಗಿ ಬರೋದು ಸ್ವಲ್ಪ ತಡ ಆಯ್ತು ಅನ್ನೋ ನಿವೇದನ ಆಗಷ್ಟೇ ತರಗತಿ ಮುಗಿಸಿ ಸ್ಟಾಫ್ ರೂಮ್ಗೆ ಬಂದ ಸೌರಭ್ನ ನೋಡಿದ್ರೆ ಒಮ್ಮೆ ಅವಳನ್ನ ನೋಡಿದ ಸೌರಭ್ ತಲೆ ತಗ್ಸಿ ತನ್ನ ಟೇಬಲ್ ಬಳಿಗೆ ಹೋಗ್ತಾನೆ. ಉಳಿದ ಉಪನ್ಯಾಸಕರು ಬಹಳ ಆತ್ಮೀಯ ಗೆಸ್ಟ್ಗಳೇ ಇರ್ಬೇಕು ಅಲ್ವಾ ನಿವೇದನ ಮೇಡಮ್, ಅದಕ್ಕೆ ಏನೋ ಇವತ್ತು ನಿಮ್ ಮೊಗದ್ ತುಂಬಾ ನಗು ಹರಡಿದೆ ಅಂತ ಕೇಳಿದ್ರೆ ಹೌದು, ಬಂದವರೆಲ್ಲ ಬಹಳ ಆತ್ಮೀಯರು. ಒಂದ್ ಕಾಲದಲ್ಲಿ ನನ್ನ ಆತ್ಮಸಾಕ್ಷಿಯ ಜೊತೆಗೆ ಆತ್ಮವಿಶ್ವಾಸವನ್ನು ಕೊಂದಷ್ಟು ಆತ್ಮೀಯರು ಅಂದ ನಿವೇದನ ತಕ್ಷಣವೇ ಎಚ್ಚೆತ್ತು, ಇವತ್ತು ಮಧ್ಯಾಹ್ನ ನಾವೆಲ್ಲ ಒಟ್ಟಿಗೆ ಊಟಕ್ಕೆ ಹೋಗೋಣ, ಎಲ್ರಿಗೂ ನನ್ನ ಕಡೆಯಿಂದ ಸಣ್ಣ ಟ್ರೀಟ್ ಕೊಡ್ತೀನಿ ಅಂತಾಳೆ. ಉಳ್ದವ್ರೆಲ್ರು ನೀವು ಇಷ್ಟು ಖುಷಿಯಿಂದ ಕರೆಯುವಾಗ ಬರಲ್ಲ ಅನ್ನೋಕೆ ಮನ್ಸೇ ಬರಲ್ಲ, ಖಂಡಿತವಾಗಿ ಬರ್ತೀವಿ ಅಂತ ಹೇಳಿದ್ರು ಸೌರಭ್ ಮಾತ್ರ ಏನೊಂದು ಹೇಳಿಲ್ಲ. ಅವನ ಮೌನವನ್ನ ಕಂಡ ಶ್ರೀಧರ್ ಅನ್ನೋ ಉಪನ್ಯಾಸಕರೊಬ್ರು, ಸೌರಭ್ ಸರ್ ನೀವ್ಯಾಕೆ ಏನೊಂದು ಮಾತಾಡ್ತಾ ಇಲ್ಲ, ನಿವೇದನ ಮೇಡಮ್ ಮಧ್ಯಾಹ್ನ ನಮ್ಮೆಲ್ಲರನ್ನ ಊಟಕ್ಕೆ ಕರೆದಿದ್ದಾರೆ ಅಂತ ಹೇಳಿದ್ರೆ, ಹಾ ಕೇಳ್ತು ಸರ್, ಆದ್ರೆ ನಂಗೆ ಬರೋಕ್ಕಾಗಲ್ಲ, ಊರಿಂದ ನನ್ನ ಅಮ್ಮ ಅಪ್ಪಾಜಿ ಬಂದಿದ್ದಾರೆ, ನಾನು ಮನೆಗೆ ಹೋಗಿ ಅವ್ರ ಜೊತೆಗೆ ಊಟ ಮಾಡ್ತೀನಿ ಎಂದ ಸೌರಭ್ನನ್ನೇ ನೋಡ್ತಾ ಇದ್ದ ನಿವೇದನಾಳ ಕಡೆ ತಿರುಗಿ, ಕ್ಷಮಿಸಿ ನಿವೇದನ ಮೇಡಮ್, ನಾನು ಮನೆಗೆ ಹೋಗ್ಬೇಕು ಎಂದು ತನ್ನ ತರಗತಿ ಕಡೆಗೆ ಹೋಗ್ತಾನೆ ಸೌರಭ್. 2ನೇ ತರಗತಿ ನಂತರ ಸಿಗೋ 10 ನಿಮಿಷದ ಬಿಡುವಿನ ವೇಳೆಯಲ್ಲಿ, ಸೌರಭ್ ಸರ್ ಒಂದ್ ಲೋಟ ಕಾಫಿ ಕುಡಿದು ಬರೋಣ, ಕ್ಯಾಂಟೀನ್ಗೆ ಬರ್ತೀರಾ ಎಂದು ತಾನೇ ಅವನನ್ನ ಕೇಳೋ ನಿವೇದನ ಅವನು ಬಾಯಿ ತೆರೆಯೋ ಮೊದ್ಲೇ ನಾನು ನಿಮ್ ಜೊತೆಗೆ ಮಾತಾಡ್ಬೇಕು ಅಂತ ಮೆಲ್ಲಗೆ ಹೇಳ್ತಾಳೆ. ಸರಿ ಅಂತ ಹೇಳ್ದವನು ಅವಳ ಜೊತೆಗೆ ಕಾಫಿಗೆ ಹೋದಾಗ ದೂರದ ಟೇಬಲ್ ನಲ್ಲಿ ಕೂರುವಂತೆ ಹೇಳುವ ನಿವೇದನ ತಾನೇ ಇಬ್ರಿಗೂ ಕಾಫಿ ತಂದು ಅವನಿಗೂ ಒಂದ್ ಲೋಟ ಕಾಫಿ ಕೊಟ್ಟು, ಬೆಳಗ್ಗೆ ದುಡ್ಕಿ ನಿಮ್ ಮೇಲೆ ಕೈ ಮಾಡಿ ನಿಮ್ ಬಗ್ಗೆ ತಪ್ಪಾಗಿ ಮಾತಾಡ್ದೆ ಸೌರಭ್ ಸರ್, ನನ್ನನ್ನ ಕ್ಷಮಿಸ್ಬಿಡಿ, ನಿಮ್ ಉದ್ದೇಶವನ್ನ ತಪ್ಪಾಗಿ ತಿಳಿದು ಬಹಳ ಕಟುವಾಗಿ ಮಾತಾಡ್ದೆ,
ಅದರಿಂದ ನಿಮ್ಮ ಮನಸ್ಸು ಎಷ್ಟು ನೊಂದಿದೆ ಅನ್ನೋ ಅಂದಾಜಿದೆ ನನಗೆ. ಹಾಗಾಗಿ ನಾನು ಪ್ರಾಮಾಣಿಕವಾಗಿ ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ನಾನು ಅನುಭವಿಸಿರೋ ಜೀವನವೇ ಆಗಿದೆ. ಯಾವ ಗಂಡಸು ಕೂಡ ಲಾಭ ಬಯಸ್ದೆ ನಮ್ಮ ಹತ್ರ ಬರ್ಲಾರ ಅನ್ನೋ ವಿಚಾರ ನನ್ನ ತಲೆಯಲ್ಲಿ ಮನಸ್ಸಲ್ಲಿ ಗಟ್ಟಿಯಾಗಿ ಬೇರೂರಿದೆ. ಹಾಗಾಗಿ ನಿಮ್ಮನ್ನ ಕೂಡ ಅದೇ ರೀತಿಲಿ ನೋಡಿ ತಪ್ಪಾಗಿ ಮಾತಾಡಿ ಹೊಡೆದ್ಬಿಟ್ಟೆ ಅಂತ ಇದ್ದ ನಿವೇದನಾಳ ಮಾತನ್ನ ತಡೆಯುವಂತೆ, ಪರವಾಗಿಲ್ಲ ಮೇಡಮ್, ಆ ಕ್ಷಣಕ್ಕೆ ನೀವು ಹೊಡೆದು ಬೈದಾಗ ನನಗೆ ಬೇಸರವಾಗಿದ್ದು ಎಷ್ಟು ಸತ್ಯವೋ, ಅದ್ರ ನಂತರ ಒಬ್ನೇ ಕುಳಿತು ಯೋಚಿಸಿದಾಗ ನೀವು ನಡ್ಕೊಂಡಿದ್ರಲ್ಲಿ ಯಾವ ತಪ್ಪು ಇಲ್ಲ ಅನ್ನಿಸ್ತು ನನಗೆ. ನಮ್ಮಿಬ್ರು ಪರಿಸ್ಥಿತಿಯೇ ಹಾಗಿದೆ ಮೇಡಮ್. ನಿಮ್ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಬಲ್ಲೆ ನಾನು. ಹಾಗಾಗಿ ನೀವು ಇಷ್ಟು ಗಿಲ್ಟ್ ಫೀಲ್ ಮಾಡೋ ಅಗತ್ಯ ಇಲ್ಲ. ಹಾಗೆ ಮತ್ತೊಂದು ವಿಷಯ ಮೇಡಮ್, ಇನ್ನಾದ್ರೂ ಎಲ್ಲರನ್ನ ಒಂದೇ ರೀತಿ ನೋಡೋದನ್ನ, ಎಲ್ಲರ ವ್ಯಕ್ತಿತ್ವವನ್ನ ಒಂದೇ ತಕ್ಕಡಿಯಲ್ಲಿಟ್ಟು ತೂಗೋದನ್ನ ಬಿಟ್ಬಿಡಿ ಮೇಡಮ್. ನಾನು ಈಗ ಹೇಳೋದು ಅದೇ ಮಾತು, ಹಿಂದಿನಿಂದ ಹೇಳ್ತಾ ಬಂದಿರೋದು ಅದೇ ಮಾತು. ಏನು ಅಂದ್ರೆ, ನಾನು ನಿಮ್ಮನ್ನ ಮನ್ಸಾರೆ ಪ್ರೀತಿಸಿ ಆರಾಧಿಸ್ತಾ ಇದ್ದೀನಿ ಕಣ್ರಿ ವೇದ, ಮೋಹಿಸಿ ಕಾಮ್ಸಿಲ್ಲ. ಹಾಗೆ ನನ್ನ ಪ್ರೀತಿ ನನಗೆ ಸೇರಿದ್ದು, ಅದ್ರ ಮೇಲೆ ಒತ್ತಡ ಹಾಕೋ ನಿಮ್ಮನ್ನ ಪ್ರೀತಿಸ್ಬೇಡ ಅಂತ ಹೇಳೋ ಹಕ್ಕು ನಿಮ್ಗಿಲ್ಲ. ಹಾಗೆ ನೀವು ನನ್ನನ್ನ ಪ್ರೀತಿಸ್ಲೇಬೇಕು, ನನ್ನನ್ನ ನೀವು ಮದ್ವೆ ಆಗ್ಲೇಬೇಕು ಅಂತ ಒತ್ತಡ ಹಾಕುವ ಹಕ್ಕು ನನಗೂ ಇಲ್ಲ. ಹಾಗಾಗಿ ನನ್ನ ಪ್ರೀತಿಗೆ ಮಾತ್ರ ಅವಮಾನ ಮಾಡಬೇಡಿ. 10 ವರ್ಷ ನೀವು ಎಲ್ಲಿದ್ದೀರಾ, ಹೇಗಿದ್ದೀರಾ ಅನ್ನೋದು ತಿಳಿದೆ ನಿಮ್ಮನ್ನೇ ಆರಾಧಿಸ್ಕೊಂಡು ಬಂದ ನಾನು ಇನ್ನುಳಿದ ಕೆಲವು ವರ್ಷಗಳನ್ನ ನಿಮ್ ಜೊತೆಗೆ ಕಳೆದ ನೆನಪುಗಳಲ್ಲಿ ಜೀವಿಸಿ ಬಿಡ್ತೀನಿ. ಅಷ್ಟು ಸಾಕು ನನಗೆ. ಈಗಾಗಲೇ ಜೀವನದಲ್ಲಿ ನೀವು ಸಾಕಷ್ಟು ನೊಂದು ಬೆಂದಿದ್ದೀರ ವೇದ. ನನ್ನಿಂದನೂ ಆ ರೀತಿ ನೋವು ಕೊಡೋಕೆ ಬಯಸೋದಿಲ್ಲ ನಾನು. ಮತ್ತೊಂದು ಮುಖ್ಯವಾದ ವಿಚಾರ ಏನ್ ಗೊತ್ತಾ ವೇದ, ಯಾವ ಪುರುಷನೇ ಆದ್ರೂ ತಾನು ಪ್ರೀತಿಸೋ ಹೆಣ್ಣಿಗೆ ನೋವು ಕೊಡ್ಲಾರ, ತಾನು ಪ್ರೀತಿಸೋ ಹೆಣ್ಣಿನ ಮಾನಕ್ಕೆ ಮಸಿ ಬಳಿಯೋ ಪ್ರಯತ್ನ ಮಾಡಲಾರ, ಅವಳ ನಡತೆಗೆ ಕಳಂಕ ಹಚ್ಚುವಂತ ನೀಚ ಕೆಲಸ ಮಾಡಲಾರ. ಆ ಸಾಲಿಗೆ ಸೇರುವವನು ನಾನು. ನೀವು ದೊಡ್ಡ ಮನಸ್ಸು ಮಾಡಿ ನನ್ಗೊಂದು ಬಾಳ್ ಕೊಟ್ರೆ ನಾನಂತೂ ಪರಮ ಸುಖಿ. ಇಲ್ಲಾಂದ್ರೆ ನಿಮ್ಮಿಂದ ದೂರವಿದ್ರು ಸರಿಯೇ, ನೀವು ಚೆನ್ನಾಗಿರ್ಬೇಕು ಅಂತ ಬಯಸೋನು ನಾನು. ಇವತ್ತು ಬೆಳಗ್ಗೆ ನಿಮ್ ಮುಖದ ಮೇಲಿನ ನಿರಾಳತೆ ನೋಡಿದ ನಂತರ ನನ್ಗೆಷ್ಟು ಖುಷಿ ಆಯ್ತು ಗೊತ್ತಾ. ನೀವು ಇದೇ ರೀತಿ ಇರ್ಬೇಕು ಅನ್ನೋದೇ ನನ್ನ ಆಸೆ ಕಣ್ರಿ ಎಂದು ತನ್ನ ಮಾತಿನ ಜೊತೆಗೆ ಕಾಫಿ ಮುಗಿಸಿದ ಸೌರವ್, ಬರ್ತೀನಿ ಮೇಡಮ್ ಎಂದು ಹೊರಟು ಹೋದ್ರೆ ಕಾಫಿಯ ಕಪ್ಪನ್ನ ಕೈಯಲ್ಲೇ ಹಿಡಿದು ಬಾಕಿ ಆಗ್ತಾಳೆ ನಿವೇದನ. ಅಂದು ಸಂಜೆ ಕೂಡ ಶೇಷಣ್ಣ ದಂಪತಿ ನಿವೇದನಾಳನ್ನ ಕಂಡು ಒಂದೆರಡು ಹಾರ್ದಿಕವಾಗಿ ಮಾತಾಡ್ತಾರೆ ಹೊರತು ಅವರಿಬ್ರು ಮದ್ವೆ ಬಗ್ಗೆ ಏನೊಂದು ಹೇಳಿಲ್ಲ. ಅವರಿಬ್ರಿಗೂ ಅವಳಲ್ಲಿ ಮಾತಾಡೋಕೆ ಸಾಕಷ್ಟು ವಿಚಾರಗಳು ಇದ್ರು ಸ್ವತಃ ಸೌರಭ್ಬೆ ಸದ್ಯಕ್ಕೆ ಸುಮ್ನಿದ್ ಬಿಡಿ ಅಂತ ತಡೆದಿದ್ದ. ಸೌರಭ್ ಕೂಡ ನಿವೇದನ ಹೊರಗಡೆ ಬಂದಾಗ ತಾನು ಹೊರಗಡೆ ಬಂದು ಅವಳನ್ನೇ ನೋಡ್ತಾ ಇದ್ದ ಹೊರತು ಅವಳನ್ನ ಮಾತಾಡ್ಸೋ ಗೋಜಿಗೆ ಹೋಗ್ಲಿಲ್ಲ. ಇನ್ನು ರೇಖಾ, ಸುಮಾ, ಭಾಗ್ಯ ಅವರೆಲ್ಲರೂ ಅಷ್ಟೇ. ಸೌಜನ್ಯ ಇಲ್ಲದ ಮನೆಯಲ್ಲಿ ಏನನ್ನೋ ಕಳ್ಕೊಂಡಂತೆ ಮೌನವಾಗಿ ಇರ್ತಾರೆ. ಮಾರನೇ ದಿನ ಕಾಲೇಜಲ್ಲಿ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಸೆಂಡ್ ಆಫ್ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಎಲ್ಲವೂ ಉತ್ತಮ ರೀತಿಯಲ್ಲೇ ನಡೆದು ಉಪನ್ಯಾಸಕರೆಲ್ಲರೂ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿ ಶುಭ ಹಾರೈಸಿದ ನಂತರ ವಿದ್ಯಾರ್ಥಿಗಳಿಗೂ ಅವರ ಅನಿಸಿಕೆ ಹಂಚ್ಕೊಳ್ಳೋಕೆ ಹೇಳ್ತಾರೆ. ಹಾಗೆ ಮಾತಾಡೋಕೆ ಬಂದ ಹೆಚ್ಚಿನ ಮಕ್ಕಳು ತಮ್ಮ ತಮ್ಮ ನೆಚ್ಚಿನ ಉಪನ್ಯಾಸಕರ ಬಗ್ಗೆ ಹೇಳ್ತಾ ಧನ್ಯವಾದ ಹೇಳ್ತಾ ಇದ್ರು. ಹಾಗೆ ಮಾತಾಡಿದ ಎಲ್ಲಾ ಮಕ್ಕಳು ಬಾಯಲ್ಲೂ ಬಂದದ್ದು ನನ್ನ ಫೇವ್ರೇಟ್ ಸೌರಭ್ ಸರ್ ಅನ್ನೋ ಮಾತುಗಳೇ. ಸೌರಭ್ ಸರ್ ತುಂಬಾನೇ ಒಳ್ಳೆಯವರು, ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ. ನಮ್ಗೆ ಅರ್ಥವಾಗದ ವಿಚಾರಗಳನ್ನ ಕೂಡ ಮತ್ತೆ ಮತ್ತೆ ಬಿಡಿಸಿ ಹೇಳ್ತಾರೆ. ನಾವು ಒಂದೇ ಪ್ರಶ್ನೆಯನ್ನ ಎಷ್ಟು ಸಲ ಕೇಳಿದ್ರು ಸ್ವಲ್ಪವೂ ಬೇಸರಿಸದೆ ಕೋಪ ಮಾಡ್ಕೊಳ್ದೆ ನಿಧಾನವಾಗಿ ತಿಳಿಸಿ ಹೇಳ್ತಾರೆ. ಅಷ್ಟೇ ಅಲ್ಲದೆ ಸೌರಭ್ ಸರ್ ನಮ್ಮೆಲ್ಲರನ್ನ ಗೆಳೆಯರ ರೀತಿ ನೋಡ್ತಾ ಇದ್ರು. ತರಗತಿಯಲ್ಲಿ ಯಾರಾದ್ರೂ ಸ್ವಲ್ಪ ಬೇಸರದಲ್ಲಿ ಕೂತ್ರು ಕೂಡ ಅವರೇ ಅವ್ರ ಜೊತೆಗೆ ಮಾತಾಡಿ ಅವ್ರ ಸಮಸ್ಯೆಯನ್ನ ಕೇಳ್ತಾ ಇದ್ರು, ಅವರ ಸಮಸ್ಯೆಯನ್ನ ತಿಳಿದು ಸಹಾಯ ಮಾಡ್ತಾ ಇದ್ರು. ನಮ್ಗಂತೂ ಅವರೇ ಹೆಚ್ಚು ಇಷ್ಟ ಅಂತ ಎಲ್ರು ಹೇಳ್ತಾರೆ. ಅದ್ರಲ್ಲೂ ಒಬ್ಬ ವಿದ್ಯಾರ್ಥಿ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಲೇಜು ಬಿಟ್ಟ ನಂತರ ನಾನು ಗೆಳೆಯರೊಂದಿಗೆ ಸಿಗರೇಟ್ ಸೇದೋದನ್ನ ನೋಡಿ ನನ್ನನ್ನ ಕರೆದು ಭವಿಷ್ಯದ ಬಗ್ಗೆ ಬುದ್ಧಿ ಹೇಳಿದ ಸೌರಭ್ ಸರ್ಗೆ ಧನ್ಯವಾದ ಹೇಳ್ತೀನಿ ಅಂತ ಹೇಳ್ತಾನೆ. ಒಟ್ನಲ್ಲಿ ಕಾಲೇಜಿಗೆ ಸೇರಿದ ಮೊದಲ ವರ್ಷದಲ್ಲೇ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕನಾಗಿದ್ದ ಸೌರಭ್. ಬಳಿಕ ಮಕ್ಕಳೊಂದಿಗೆ ಆಟೋಗ್ರಾಫು, ಫೋಟೋಗ್ರಾಫು ಎಲ್ಲವೂ ಉತ್ತಮ ರೀತಿಲೇ ನಡೆಯುತ್ತೆ. ಹೆಣ್ಮಕ್ಳೆಲ್ಲ ಹೆಚ್ಚಾಗಿ ಸೌರಭ್ನನ್ನೇ ಸುತ್ತುವರೆದು
ಅವನೊಂದಿಗೆ ಫೋಟೋಸ್ಗಳನ್ನ ಕ್ಲಿಕ್ಕಿಸ್ಕೊಳ್ತಾ ಇದ್ರು. ನಂತರ ಎಲ್ಲಾ ತರಗತಿಯ ಮಕ್ಕಳ ಜೊತೆಗೆ ಎಲ್ಲಾ ಶಿಕ್ಷಕರು ಗ್ರೂಪ್ ಫೋಟೋಗೆ ನಿಲ್ಲೋವಾಗ ಸೌರಭ್, ನಾವು ಒಂದೇ ಸಬ್ಜೆಕ್ಟ್ ಟೀಚ್ ಮಾಡೋರು, ಒಟ್ಟಿಗೆ ನಿಲ್ಲೋಣ ಮೇಡಮ್ ಎಂದು ಬೇಕು ಬೇಕು ಅಂತಾನೆ ನಿವೇದನಾಳ ಪಕ್ಕದಲ್ಲಿ ನಿಂತು ಒಂದೆರಡು ಫೋಟೋ ತೆಗೆಸ್ಕೊಂಡಿದ್ದು ನಿವೇದನಾಳ ಗಮನಕ್ಕೆ ಬಂದಿದ್ರು ಏನೊಂದು ಹೇಳಲಿಲ್ಲ ಅವಳು. ನಂತರದ 4-5 ದಿನ ಸರಾಗವಾಗಿ ಸರಿದು ಹೋಗಿತ್ತು. ನಿವೇದನ ಒಂದ್ ರೀತಿ ನಿರಾಳತೆಯಲ್ಲಿ ಇದ್ಲು ಅಂದ್ರೂ ತಪ್ಪಾಗಲಾರದು. ಹಾಗೆ ಸೌರಭ್ ತನ್ನ ಏಕಮುಖ ಪ್ರೀತಿಯಲ್ಲೇ ಸಮಾಧಾನ ಹೊಂದಿದ್ದ. ಆದ್ರೆ ಮನಸ್ಸಿನ ತೊಳಲಾಟದಲ್ಲಿ ಕಳ್ದು ಹೋಗಿದ್ದು ಮಾತ್ರ ನಿರಂಜನ್. ಅವನು ಅಂದು ಸೌಜನ್ಯ ತನ್ನ ಮದ್ವೆ ಫಿಕ್ಸ್ ಆಗಿದೆ ಅಂತ ಹೇಳಿದ ನಂತರ ಮತ್ತೊಮ್ಮೆ ಅವಳಿಗೆ ಕಾಲ್ ಮಾಡೋಕೆ ಹೋಗಿರ್ಲಿಲ್ಲ. ಜೊತೆಗೆ ಅವಳ ಗೆಳತಿಯರನ್ನ ಸಹ ಅದ್ರ ಬಗ್ಗೆ ಏನೊಂದು ಕೇಳಿರ್ಲಿಲ್ಲ. ಆದ್ರೆ ದಿನಗಳು ಕಳೆದಂತೆ ಸೌಜನ್ಯಳ ಮದುವೆಗೆ 1 ದಿನ ಮಾತ್ರ ಬಾಕಿ ಇರೋವಾಗ್ಲೂ ಅವಳ ಗೆಳತಿಯರೆಲ್ಲ ಕೆಲ್ಸಕ್ಕೆ ಬಂದಿದ್ದನ್ನ ಕಂಡು ಅವಳ 3 ಗೆಳತಿಯರನ್ನ ತನ್ನ ಕ್ಯಾಬಿನ್ಗೆ ಕರೆಸಿ, ನಾಳೆ ಸೌಜನ್ಯಳ ಮದುವೆ ಅಲ್ವಾ, ನೀವೆಲ್ಲ ಇಲ್ಲಿಯೇ ಇದ್ದೀರಾ, ರಜೆ ಮಾಡೋದಿಲ್ವಾ ಎಂದು ಪ್ರಶ್ನಿಸಿದಾಗ, ನಾಳೆ ಮದ್ವೆ ಅಲ್ವಾ ಸರ್, ನಾವೆಲ್ಲ ಇವತ್ ಸಂಜೆ ಹೋಗ್ತೀವಿ ಸಾಕು ಎಂದು ಒಂದ್ ರೀತಿ ಬೇಸರದಲ್ಲೇ ಹೇಳ್ತಾರೆ ಅವಳ ಗೆಳತಿಯರು. ಅವರ ಆ ರೀತಿ ಮಾತುಗಳಿಗೆ ಕುತೂಹಲ ತೋರೋ ನಿರಂಜನ್, ಅವಳು ನಿಮ್ಮೆಲ್ರಿಗೂ ಕ್ಲೋಸ್ ಫ್ರೆಂಡ್ ತಾನೆ, ಅವಳ ಮದ್ವೆಗೆ ನೀವು 1-2 ದಿನ ಮುಂಚೆನೆ ಹೋಗ್ಬೇಕು ಅನ್ಸೋದಿಲ್ವಾ ಅಂತ ಕೇಳಿದಾಗ, ಅವಳು ಅವನನ್ನ ಮದ್ವೆ ಆಗ್ತಾ ಇರೋದೇ ನಮ್ಗೆ ಯಾರಿಗೂ ಇಷ್ಟ ಇಲ್ಲ, ಅಂಥದ್ರಲ್ಲಿ 1 ದಿನ ಮುಂಚೆ ಬೇರೆ ಹೋಗ್ಬೇಕಾ, ಬಿಡಿ ಸರ್ ಅದೆಲ್ಲ ನಿಮ್ಗೆ ಯಾಕೆ ಎಂದು ವೇದನೆಯಲ್ಲಿಯೇ ಹೇಳಿ ಆಚೆಗೆ ಬರ್ತಾರೆ ಸೌಜನ್ಯಳ ಗೆಳತಿಯರು. ಈಗಂತೂ ನಿರಂಜನ್ಗೆ ಮತ್ತಷ್ಟು ಹಿಂಸೆ ಅನ್ಸೋಕೆ ಶುರುವಾಗಿತ್ತು. ಈ ಹುಡುಗಿಯರು ಹಾಗೆ ಯಾಕೆ ಹೇಳ್ತಿದ್ದಾರೆ ಅನ್ನೋ ಆಲೋಚನೆಯಲ್ಲಿಯೇ ಸೌಜನ್ಯಗೆ ಕಾಲ್ ಮಾಡ್ತಾನಾದ್ರೂ ಅವಳು ಕರೆಯನ್ನ ಸ್ವೀಕರಿಸ್ಲಿಲ್ಲ. ಬದಲಾಗಿ ಮದುವೆ ಶಾಸ್ತ್ರದಲ್ಲಿ ಬ್ಯುಸಿ ಇದ್ದೀನಿ ಸರ್ ಅಂತ ಮೆಸೇಜ್ ಮಾತ್ರ ಕಳಿಸ್ತಾಳೆ ಹೊರತು ಅವನನ್ನ ಮದುವೆಗೆ ಆಹ್ವಾನಿಸ್ಲೇ ಇಲ್ಲ. ಅಂದು ರಾತ್ರಿಯ ಬಸ್ಗೆ ಮಂಡ್ಯಗೆ ಹೊರಟು ನಿಂತ ಸೌಜನ್ಯಳ ಗೆಳತಿಯರು ನಿವೇದನಾಳನ್ನ ಕರೆದು, ಅಕ್ಕ ನಾಳೆ ಸೌಜನ್ಯ ಮದುವೆ ಇದೆ, ನಾವೆಲ್ಲ ಇವತ್ತೇ ಊರಿಗೆ ಹೋಗ್ತಾ ಇದೀವಿ ಅಂದಾಗ ಆಶ್ಚರ್ಯ ತೋರೋ ನಿವೇದನ, ಏನೋ ಅವಳ ಮದುವೆನಾ, ಅದು ನಾಳೆನಾ, ಮತ್ತೆ ಇವಾಗ ಹೇಳ್ತಿದ್ದೀರಾ, ಸೌಜನ್ಯ ಕೂಡ ನನ್ಗೆ ಹೇಳಲಿಲ್ಲ, ಅವತ್ತು ಅವಳ ನಿಶ್ಚಿತಾರ್ಥ ನಿಂತು ಹೋಯ್ತು ಅಂತ ಮಾತ್ರ ಹೇಳಿದ ನೀವು, ಕಾರಣವನ್ನ ಸಹ ಸರಿಯಾಗಿ ಹೇಳಲಿಲ್ಲ, ಈಗ ಮದುವೆಯನ್ನ ಕೂಡ ಈ ರೀತಿ ಹೇಳ್ತಾ ಇದ್ದೀರಲ್ಲ, ಏನಾದ್ರೂ ಸಮಸ್ಯೆ ಇದ್ರೆ ಯಾವುದೇ ಮುಚ್ಚುಮರೆ ಇಲ್ದೆ ನನ್ನ ಹತ್ರ ಹೇಳಿ ಅಂತ ಹೇಳ್ತಾಳೆ ನಿವೇದನ. ಆದ್ರೆ ಸೌಜನ್ಯ ಈಗಾಗ್ಲೇ ತನ್ನ ಮದ್ವೆ ಬಗ್ಗೆ ಯಾರ ಬಳಿಯೂ ಏನನ್ನು ಹೇಳ್ಬಾರ್ದು ಅಂತ ಗೆಳತಿಯರ ಬಳಿ ಮಾತು ತೆಗೆದುಕೊಂಡಿದ್ರಿಂದ ಅವರೆಲ್ರೂ, ಅವಳು ನಿಮ್ಮನ್ನ ಮದುವೆಗೆ ಯಾಕೆ ಕರೀಲಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಅಕ್ಕ, ನಮ್ಮನ್ನೆಲ್ಲ ಕರೆದಿದ್ದಾಳೆ, ಅದಕ್ಕೆ ನಾವು ಹೋಗ್ತಾ ಇದೀವಿ, 2 ದಿನದ ನಂತರ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಡೋವಾಗ ಅವರ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ ಸೌರಭ್, ಈ ಕತ್ಲೆ ಹೊತ್ತಲ್ಲಿ ಇಲ್ಲಿಂದ ಬಸ್ ಸ್ಟಾಪ್ ವರೆಗೆ ನಡ್ಕೊಂಡು ಹೋಗ್ತೀರಾ ಅಥವಾ ಈಗಾಗ್ಲೇ ಬಸ್ ಟಿಕೆಟ್ ರಿಸರ್ವೇಶನ್ ಮಾಡಿಸಿದೀರಾ ಅಂತ ಪ್ರಶ್ನಿಸಿದ್ರೆ ಇಲ್ಲ ಅಂತ ತಲೆಯಾಡಿಸ್ತಾರೆ 3 ಗೆಳತಿಯರು. ಯಾವ ಪೂರ್ವ ತಯಾರಿಯೂ ಇಲ್ದೆ ಸುಮ್ನೆ ಹೊರಟ್ಬಿಟ್ಟಿದ್ದೀರಾ ಅನ್ನಿ, ಒಳ್ಳೆ ಹುಡುಗಿರು ನೀವು, ಸ್ವಲ್ಪವಾದ್ರೂ ಜವಾಬ್ದಾರಿ ಬೇಡ್ವಾ, ಸರಿ ಬನ್ನಿ ನಾನೇ ನಿಮ್ಮೆಲ್ರನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ಬಸ್ ಹತ್ಸಿ ಬರ್ತೀನಿ, ನಂತರ ಬಂದು ಆ 3 ಅಡಿಗೆ ಕಾಲ್ ಮಾಡಿ ಕ್ಲಾಸ್ ತಗೋತೀನಿ, ಅವಳ ಮದುವೆ ಅಂದ್ರೂ ನಮ್ಗೆ ಒಂದ್ ಮಾತನ್ನು ಹೇಳಿಲ್ಲ ನೋಡು, ನಾವೆಲ್ಲ ಅಷ್ಟು ದೂರವಾಗಿ ಹೋದ್ವಾ ಎಂದು ಕೋಪದಲ್ಲಿ ನುಡಿದ್ರು 3 ಹುಡುಗಿಯರನ್ನ ಬಸ್ ಸ್ಟಾಪ್ಗೆ ಕರ್ಕೊಂಡು ಬಂದು ಮಂಡ್ಯದ ಬಸ್ ಹತ್ಸಿ ಬಸ್ ತಲುಪುವಾಗ ರಾತ್ರಿ ತಡ ಆಗಬಹುದು, ಅಲ್ಲಿವರೆಗೂ ಕೇರ್ಫುಲ್ ಆಗಿ ಇರಿ, ಹಾಗೆ ಮಂಡ್ಯಗೆ ತಲುಪೋ ಅರ್ಧ ಗಂಟೆ ಮೊದಲೇ ನಿಮ್ಮ ಮನೆಯವರಿಗೆ ಕಾಲ್ ಮಾಡಿ ಬಂದು ಕರ್ಕೊಂಡು ಹೋಗೋಕೆ ಹೇಳ್ಬೇಕು ಅಂತ ಎಚ್ಚರಿಕೆಯ ಮಾತುಗಳನ್ನೆಲ್ಲ ಹೇಳಿ ಕಳಿಸಿ ಬರ್ತಾನೆ. ಬೆಳಗಿನ ಜಾವ 5 ಗಂಟೆ ಸಮಯ ಇರಬಹುದು. ಒಂದೇ ಸಮನೆ ಸೌರಭ್ನ ಫೋನು ರಿಂಗ್ ಆಗ್ತಿದ್ದಾಗ, ಮಗ ಆಗಿಂದ ನಿನ್ ಫೋನ್ ಸದ್ ಮಾಡ್ತಿದೆ, ಯಾರು ಯಾವ ಅವಸರದಲ್ಲಿ ನಿನಗೆ ಕಾಲ್ ಮಾಡ್ತಿದಾರೋ ಗೊತ್ತಿಲ್ಲ, ಅದೇನದು ಒಮ್ಮೆ ನೋಡು ಅಂತ ಅವನನ್ನ ಎಪ್ಸಿ ಫೋನ್ ಕೊಡ್ತಾರೆ ಅವನ ತಾಯಿ ವೀಣಾ. ಫೋನಿನ ಪರದೆ ಮೇಲೆ ಮೂಡಿದ ಸೌಜನ್ಯಳ ಗೆಳತಿ ಭಾಗ್ಯಳ ಹೆಸರನ್ನ ಕಂಡ ಸೌರಭ್, ಈ ಹುಡುಗಿ ಇಷ್ಟು ಬೆಳಗ್ಗೆ ಯಾಕೆ ಕಾಲ್ ಮಾಡ್ತಿದೆ ಅಂತ ಸ್ವೀಕರಿಸಿದ್ರೆ, ಅಣ್ಣ ನಾನು ನಿಮ್ ಜೊತೆಗೆ ಒಂದ್ ವಿಷಯ ಹೇಳ್ಬೇಕಿತ್ತು, ಸೌಜನ್ಯ ಹೇಳ್ಬಾರ್ದು ಅಂತ ಮಾತು ತೆಗೆದುಕೊಂಡಿದ್ದಾಳೆ, ಆದ್ರೂ ಮನ್ಸು ತಡಿಲಾರ್ದೆ ಹೇಳ್ತಾ ಇದ್ದೀನಿ, ಆ ಮದ್ವೆ ಸೌಜನ್ಯ ಇಷ್ಟಪಟ್ಟು ಆಗ್ತಾ ಇರೋ ಮದ್ವೆ ಅಲ್ಲ,
ಈಗಾಗ್ಲೇ ಅವಳ ಎಂಗೇಜ್ಮೆಂಟ್ ನಿಂತು ಹೋಗಿದ್ದು ನಿಮ್ಗೂ ಸಹ ಗೊತ್ತು. ಹಾಗೆ ಎಂಗೇಜ್ಮೆಂಟ್ ನಿಂತ ದಿನ ನಮ್ಮ ಊರಿನ ಸಾಹುಕಾರ ಸಿದ್ದಪ್ಪನವರು ಅವ್ರ ಮನೆಗೆ ಹೋಗಿ ಅವರ ಕಾಯಿಲೆ ಹಿಡಿದ ಮಗನಿಗೆ ಸೌಜನ್ಯಾಳನ್ನ ಮದ್ವೆ ಮಾಡ್ಕೊಡಿ ಅಂತ ಕೇಳಿದ್ದಾರೆ. ಇವತ್ತೋ ನಾಳೆಯೋ ಮಣ್ಣಿಗೆ ಹೋಗೋ ಮೂಳೆಯ ಗೂಡಿನಂತೆ ಇರೋ ಅವನಿಗೆ ಸೌಜನ್ಯಾಳನ್ನ ಮದ್ವೆ ಮಾಡ್ಕೊಡೋಕೆ ಅವರ ಮನೆಯವ್ರು ಯಾರು ಒಪ್ಪಿಲ್ಲ. ಆಗ ಸೌಜನ್ಯಾಳ ತಂಗಿ ಮದ್ವೆಗೆ ಅಂತ ಹಣ ಪಡೆಯೋ ಸಲುವಾಗಿ ಸಾಹುಕಾರ ಸಿದ್ದಪ್ಪ ಕೊಟ್ಟ ಪೇಪರ್ಗೆ ಸೌಜನ್ಯಾಳ ತಂದೆ ಸಹಿ ಹಾಕಿದ್ದನ್ನ ತೋರ್ಸೋ ಸಿದ್ದಪ್ಪ, ಹಾಗಾದ್ರೆ ಈ ಕೂಡ್ಲೆ ನೀವು ಮನೇನ ಖಾಲಿ ಮಾಡ್ಬೇಕು, ಈ ಮನೆ ಜೊತೆಗೆ ನಿಮ್ಮ ಜಮೀನು ಕೂಡ ನನಗೆ ಬರ್ದ್ಕೊಟ್ಟಿದ್ದೀರಾ ಅನ್ನೋ ಪತ್ರ ಇದು. ಇಲ್ಲಾಂದ್ರೆ ನೀವು ನನಗೆ 20 ಲಕ್ಷ ಹಣ ಕೊಡ್ಬೇಕು ಅಂತ ಬರ್ದಿದೆ. ಒಂದೋ ಇವಳನ್ನ ನನ್ನ ಮಗನಿಗೆ ಮದ್ವೆ ಮಾಡ್ಕೊಡಿ ಅಥವಾ ಹಣ ಕೊಡಿ. ಹೇಗೂ ಬೆಂಗಳೂರಿಗೆ ಹೋಗಿ ಕೆಟ್ಟು ಬಂದಿದ್ದಾಳೆ ನಿನ್ ಮಗಳು. ಅದ್ ಯಾರೋ ಇವಳ ಓನರ್ ಜೊತೆ ಕೈ ಸಂಬಂಧ ಇಟ್ಕೊಂಡಿದ್ಲು ಅನ್ನೋ ಕಾರಣಕ್ಕೆ ತಾನೇ ಇವಳ ಎಂಗೇಜ್ಮೆಂಟ್ ನಿಂತಿದ್ದು. ಮತ್ತೇನು ಇವಳಿಗೆ ಈ ಜನ್ಮದಲ್ಲೇ ಮದ್ವೆ ಆಗಲ್ಲ, ಅದಕ್ಕೆ ಸುಮ್ನೆ ನನ್ ಮಗನಿಗೆ ಮದ್ವೆ ಮಾಡ್ಕೊಡು ಅಂತ ಜಗಳ ಆಡಿದ್ದಾರೆ. ಸೌಜನ್ಯಾಳ ಅಪ್ಪ ಯೋಗಣ್ಣ ಕೂಡ ಕಾಯಿಲೆ ಮನುಷ್ಯ ಅಣ್ಣ. ಅವಳ ಅಮ್ಮ ಕೂಡ ಅದೇ ರೀತಿ ಅನಾರೋಗ್ಯ ಪೀಡಿತೆ. ಅವರು ಎಲ್ಲಿಂದ ತಾನೇ ಅಷ್ಟು ಹಣವನ್ನ ತಂದು ಕೊಡ್ತಾರೆ ನೀವೇ ಹೇಳಿ. ಅವರಿಗೆ ಸಹಾಯ ಮಾಡುವಂತ ನೆಂಟರು ಕೂಡ ಯಾರು ಇಲ್ಲ ಅಣ್ಣ. ಕೊನೆಗೆ ತಾನೇ ಗಟ್ಟಿ ನಿರ್ಧಾರ ಮಾಡಿದ ಸೌಜನ್ಯ ಸಿದ್ದಪ್ಪನ ಮಗನನ್ನ ಮದ್ವೆ ಆಗೋಕೆ ಒಪ್ಕೊಂಡಿದ್ದಾಳೆ. ಸಿದ್ದಪ್ಪನ ಮಗನಿಗೆ ಯಾವ ಕಾಯಿಲೆ ಇದೆ ಯಾವ ಕಾಯಿಲೆ ಇಲ್ಲ ಅನ್ನೋದೇ ತಿಳಿದಿಲ್ಲ ಅಣ್ಣ. ನಾವೆಲ್ಲ ನೋಡ್ದಂತೆ ಅವನು ಕಾಯಂ ಹಾಸಿಗೆ ವಾಸಿಯೇ, ಕೈ ಕಾಲೆಲ್ಲ ಸೆಟೆತ್ಕೊಂಡಂತೆ ಬಿದ್ದಿರ್ತಾನೆ. ಅವನಿಗೆ ಹುಟ್ಟಾಗಿಂದನೂ ಪೋಲಿಯೋ ಅಟ್ಯಾಕ್ ಅಂತೆ, ಹಾಗಾಗಿ ಬಿದ್ದಲ್ಲೇ ಬಿದ್ದಿರ್ತಾನೆ ಅಂತಾರೆ ಎಲ್ರು. ಅವನ ಅಮ್ಮನೇ ಎತ್ಕೊಂಡು ಓಡಾಡ್ಬೇಕು, ಅಪ್ಪನೇ ಎತ್ಕೊಂಡು ಓಡಾಡ್ಬೇಕು. ಅವನು ಹುಟ್ಟಿದ ನಂತರ ಅವರ ಮನೆಗೆ ಸಿರಿ ಸಂಪತ್ತು ಬಂದಿದ್ದಂತೆ, ಹಾಗಾಗಿ ಅವನನ್ನ ಹಾಗೆಯೇ ಇಟ್ಕೊಂಡಿದ್ದಾರೆ ಅಣ್ಣ. ಅಲ್ಲದೆ ಅವನ ನಂತರ ಅವರಿಗೆ 2 ಹೆಣ್ಮಕ್ಳು ಹುಟ್ಟಿದ್ದಾರೆ, ಗಂಡು ಮಕ್ಳಿಲ್ಲ. ಪ್ರತಿದಿನ ಬೆಳಿಗ್ಗೆ ಎಳೆ ಬಿಸಿಲಿಗೆ ಅವನನ್ನ ಒಣ ಹಾಕುವಂತೆ ಅರ್ಧ ಗಂಟೆ ಕೂರಿಸ್ತಾರೆ. ಅದು ಸಹ ಯಾರಾದ್ರೂ ಅವನನ್ನ ಹಿಡ್ಕೊಂಡೇ ಕೂರ್ಬೇಕು. ಮದ್ವೆಯಲ್ಲೂ ಕೂಡ ಅವನನ್ನ ಕೂರ್ಸಿ ಅವನ ಅಮ್ಮನೇ ಇವಳ ಕೊರಳಿಗೆ ತಾಳಿ ಕಟ್ತಾರಂತೆ. ಅಷ್ಟೇ ಅಲ್ಲ ಅಣ್ಣ, ಸಿದ್ದಪ್ಪ ಸರಿ ಇಲ್ಲ. ಅವನಿಗೆ ಹೆಣ್ಣುಗಳ ಚಪ್ಲ ಶೋಕಿ ಎಲ್ಲ ಜೋರೇ ಇದೆ. ಅವನೊಬ್ನೇ ಇರೋವಾಗ ಮನೆ ಕೆಲ್ಸದ ಹೆಂಗಸರು ಕೂಡ ಅವನೆದ್ರು ಹೋಗೋಕೆ ಹೆದರುತ್ತಾರೆ. ಅಲ್ದೆ ಮೊದ್ಲಿನಿಂದನೂ ನಮ್ಮ ಸೌಜು ಮೇಲೆ ಅವನಿಗೆ ಕಣ್ಣಿತ್ತು ಅಣ್ಣ. ಅವಳು ಅವ್ರ ಜಮೀನಿಗೆ ಕೆಲ್ಸಕ್ಕೆ ಹೋದಾಗ್ಲೆಲ್ಲ ಅವಳನ್ನ ಕೆಟ್ಟಾಗಿ ನೋಡಿ ಅವಳಿಂದನೇ ಗ್ರಹಚಾರ ಬಿಡಿಸ್ಕೊಂಡಿದ್ದ. ಈಗ ಬೇಕು ಅಂತಾನೆ ಮೋಸದಿಂದ ಈ ರೀತಿ ಸಹಿ ಹಾಕಿಸ್ಕೊಂಡು ಅವಳನ್ನ ಅವ್ರ ಮನೆಗೆ ಸೊಸೆ ಮಾಡ್ಕೊಳ್ಳೋಕೆ ಹೊರಟಿದ್ದಾನೆ. ಆದ್ರೆ ಖಂಡಿತವಾಗಿಯೂ ಮುಂದೆ ಅವಳಿಗೆ ಆ ಮನೆಯೇ ನರಕ ಆದ್ರೂ ಆಶ್ಚರ್ಯವಿಲ್ಲ. ಅವಳನ್ನ ಹುರಿದು ಮುಕ್ತಾನೆ. ಈಗಾಗ್ಲೇ ಊರಲ್ಲೆಲ್ಲ ಹೆಸರಿಗೆ ಮಗನ್ ಹೆಂಡತಿ ಆದ್ರೂ ಅಪ್ಪನ ಜೊತೆಗೆ ಸಂಸಾರ ಮಾಡಿ ಮೊಮ್ಮಗನನ್ನ ಹೆತ್ಕೊಡ್ತಾಳೆ ಸೌಜನ್ಯ ಅಂತೆಲ್ಲ ಕೆಟ್ಟದಾಗಿ ಮಾತಾಡ್ತಿದ್ದಾರೆ. ಆದ್ರೂ ಸೌಜನ್ಯ ಹೇಗೆ ಸೈಲೆಂಟ್ ಆಗಿದ್ದಾಳೆ ಗೊತ್ತಾ? ಅವಳ ಮೌನವನ್ನ ನೋಡಿದ್ರೆ ಜೀವಕ್ಕೆ ಏನಾದ್ರೂ ಅಪಾಯ ಮಾಡ್ಕೊಂಡು ಬಿಡ್ತಾಳೆ ಅಂತ ನಮ್ಗೆಲ್ಲ ಭಯ ಆಗ್ತಿದೆ ಅಣ್ಣ. ಅವಳು ಈ ವಿಷಯವನ್ನ ನಮ್ಮ ಬಳಿ ಹೇಳ್ದಾಗ್ಲೆ ನಾವು ನಿಮ್ಗೆ ಮತ್ತೆ ನಿವಿ ಅಕ್ಕಂಗೆ ಅಥವಾ ನಿರಂಜನ್ ಸರ್ಗೆ ಹೇಳೋಣ ಅನ್ಕೊಂಡ್ವು. ಆದ್ರೆ ಆಣೆ ಪ್ರಮಾಣ ಹಾಕಿ ನಮ್ಮೆಲ್ಲರ ಬಾಯಿ ಮುಚ್ಚಿಸ್ಬಿಟ್ಲು. ನನಗಂತೂ ಮನಸ್ಸು ತಡಿಲೇ ಇಲ್ಲ. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಸಾಧ್ಯವಾದ್ರೆ ಬೇಗ ಬನ್ನಿ ಅಣ್ಣ, ಅವಳ ಮದ್ವೆನ ನಿಲ್ಸಿ ಅಂತ ಹೇಳ್ತಾಳೆ. ಭಾಗ್ಯಳ ಮಾತುಗಳನ್ನ ಕೇಳಿದ ಸೌರಭ್ಗೆ ಒಂದು ಕ್ಷಣ ತಲೆ ಸುತ್ತು ಬಂದಂತಾಗಿತ್ತು. ಎಂತ ಹುಡುಗಿ ಇವಳು, ಗೊತ್ತಿದ್ದು ತನ್ನ ಜೀವನವನ್ನ ನರ್ಕ ಮಾಡ್ಕೊಳಕ್ ಹೋಗ್ತಾ ಇದ್ದಾಳಲ್ಲ ಅಂತ ಬೈದ್ಕೊಂಡೆ ಬೇಗ ರೆಡಿ ಆದವನು ಇನ್ನು ಮಲಗಿದ್ದ ನಿವೇದನಾಳನ್ನ ಎಪ್ಸಿ, ಮೇಡಮ್ ನಿಮ್ ಜೊತೆಗೊಂದು ವಿಷಯ ಹೇಳ್ಬೇಕಿತ್ತು ಅಂದ್ರೆ ಹೇಳಿ ಸರ್ ಅನ್ನೋ ನಿವೇದನ. ಅವನು ಮತ್ತೆಲ್ಲಿ ಅದೇ ಪ್ರೀತಿ ಪ್ರೇಮ ಅಂತಾನೋ ಅನ್ಕೊಂಡ್ರೆ ಭಾಗ್ಯ ಹೇಳಿದ ಎಲ್ಲಾ ವಿಷಯವನ್ನ ಹೇಳೋ ಸೌರಭ್, ನಾನೀಗ ನಿರಂಜನ್ ಸರ್ ಮನೆಗೆ ಹೋಗ್ತಾ ಇದ್ದೀನಿ ಮೇಡಮ್. ಅವರು ಯಾವ ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ, ಅವರು ನನ್ನ ಜೊತೆಗೆ ಬರ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಆದ್ರೆ ನಾನಂತೂ ಮಂಡ್ಯಗೆ ಹೋಗೋನೆ, ಅವಳ ಮದ್ವೆಯನ್ನ ನಿಲ್ಲಿಸ್ತೀನಿ. ಅದಕ್ಕೆ ನೀವು ಬರೋದಾದ್ರೆ ಬನ್ನಿ ಮೇಡಮ್, ಸೌಜನ್ಯ ನಿಮ್ಮ ಬುದ್ಧಿ ಮಾತನ್ನ ಕೇಳ್ತಾಳೆ ಅನ್ನೋ ನಂಬಿಕೆ ಇದೆ ನನಗೆ ಅಂತ ಹೇಳಿದಾಗ ಅವನ ಮಾತುಗಳನ್ನ ಕೇಳಿ ಉಗುಳು ನುಂಗಿದ ನಿವೇದನಾಳಿಗೆ ಒಂದು ಕ್ಷಣ ತನ್ನ ಜೀವನವೇ ಕಣ್ಣೆದ್ರು ಬಂದಿತ್ತು. ತಕ್ಷಣವೇ ಮಂಡ್ಯಕ್ಕೆ ಹೋಗೋಕೆ ಒಪ್ಕೊಂಡವಳು, ಹಾಗಾದ್ರೆ ನೀವು ಒಂದ್ಸಲ ನಿರಂಜನ್ ಸರ್ ಮನೆಗೆ ಹೋಗ್ ಬನ್ನಿ, ಅದ್ರೊಳಗಡೆ ನಾನು ಕೂಡ ಫ್ರೆಶ್ ಆಗ್ತೀನಿ ಅಂತ ಅವನನ್ನ ಕಳಿಸ್ಕೊಡ್ತಾಳೆ. ಇತ್ತ ಬೆಳಿಗ್ಗೆಯೇ ತನ್ನ ಮನೆಗೆ ಬಂದ ಸೌರಭ್ನನ್ನ ಕಂಡು ಆಶ್ಚರ್ಯ ತೋರೋ ನಿರಂಜನ್, ಏನಪ್ಪಾ ರಾಜ್ಕುಮಾರ, ಬೆಳಗ್ಗೆ ಇಲ್ಲಿವರೆಗೂ ಪಾದ ಬೆಳೆಸಿದೀಯಾ?
ನಿನ್ನವರು ನಿನ್ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಕೊಟ್ರಾ? ಆ ಗುಡ್ ನ್ಯೂಸ್ ಹೇಳೋಕೆ ಬಂದಿದ್ಯಾ ಅಂತ ಕೇಳಿದಾಗ, ಗುಡ್ ನ್ಯೂಸ್ ಅಲ್ಲ ನಿರಂಜನ್ ಸರ್, ಒಂದು ಬ್ಯಾಡ್ ನ್ಯೂಸ್ ಹೇಳಕ್ ಬಂದಿದ್ದೀನಿ ಅನ್ನೋ ಸೌರಭ್ ತನ್ಗೆ ಭಾಗ್ಯ ಹೇಳಿದ ಎಲ್ಲಾ ವಿಷಯವನ್ನ ನಿರಂಜನ್ಗೆ ಹೇಳ್ತಾನೆ. ಅವನ್ ಮಾತುಗಳನ್ನ ಕೇಳಿದ ನಿರಂಜನ್ ತಟಸ್ಥನಾಗಿ ನಿಂತ್ರೆ, ನಿರಂಜನ್ ಸರ್ ನೀವ್ ಯಾಕೆ ಏನು ಮಾತಾಡ್ತಿಲ್ಲ? ನಾನೀಗಾಗ್ಲೇ ಮಂಡ್ಯಕ್ ಹೋಗ್ತಾ ಇದ್ದೀನಿ. ಮಂಡ್ಯಕ್ ಹೋಗಿ ಅವಳ ಮದ್ವೆ ಅಂತೂ ನಿಲ್ಲಿಸ್ತೀನಿ. ಸೌಜನ್ಯಳ ಮದುವೆ ಕತೆ ಕೇಳಿದ ನನಗೆ ಆ ಕ್ಷಣಕ್ಕೆ ನೆನಪಿಗೆ ಬಂದದ್ದು ನನ್ನ ವೇದ. ಸೌಜನ್ಯ ಕೂಡ ಮತ್ತೊಂದು ನಿವೇದನ ಆಗೋದು ನನಗಿಷ್ಟ ಇಲ್ಲ. ನನ್ ಜೊತೆಯಲ್ಲಿ ಹುಟ್ಟೆ ಹೋದ್ರು ಇಬ್ರು ತಂಗಿರಿದ್ದಾರೆ ನನಗೆ. ಸೌಜನ್ಯ ಕೂಡ ಹಾಗೆಯೇ ಸರ್. ಎಲ್ಲಾ ವಿಷಯ ತಿಳಿದು ಅವಳ ಬದುಕನ್ನ ಹಾಳು ಮಾಡೋಕೆ ಬಿಡಲಾರೆ ನಾನು. ಅವನ್ ಯಾರೋ ಮೋಸದಿಂದ ದುಡ್ಡು ಕೇಳ್ತಾ ಇದ್ದಾನಂತೆ. ಅವನಿಗೆ ಒದ್ದು ಬುದ್ಧಿ ಕಲಿಸಿ ಅವಳ ಮದ್ವೆನಂತೂ ನಾನು ನಿಲ್ಲಿಸ್ತೀನಿ. ಅದ್ಯಾರು ನನ್ನನ್ನ ತಡಿತಾರೆ ನಾನು ನೋಡ್ತೀನಿ. ಎಲ್ರಿಗೂ ಈಗ ಕಾಣ್ತಾ ಇರೋ ಸೌರಭ್ನ ಬಗ್ಗೆ ಮಾತ್ರವೇ ಗೊತ್ತು ನಿರಂಜನ್ ಸರ್. ಆದ್ರೆ ಹಳೆಯ ರೌಡಿ ದಾಂಡಿಗ ಸೌರಭ್ನ ಬಗ್ಗೆ ಯಾರಿಗೂ ತಿಳಿದಿಲ್ಲ. ನಾನು ಯಾರಿಗೂ ಯಾವ್ದಕ್ಕೂ ಹೆದರೋ ಮಗನೇ ಅಲ್ಲ ಸರ್. ಅದ್ರಲ್ಲೂ ಹೊಡೆದಾಟ ಬಡದಾಟದಲ್ಲೆಲ್ಲ ಊರಲ್ಲೇ ವರ್ಲ್ಡ್ ಫೇಮಸ್ ನಾನು. ಏನೋ ನಾನು ವೇದಾರ್ಗೋಸ್ಕರ ಇಷ್ಟು ಸೈಲೆಂಟ್ ಇದ್ದೀನಿ ಅಷ್ಟೇ ಅಂತ ತನ್ನ ಶರ್ಟಿನ ತೋಳನ್ನ ಮಡ್ಚೋ ಸೌರಭ್, ನಾನಿನ್ನು ಹೊಡ್ತೀನಿ ಸರ್, ನಿಮ್ಗೂ ವಿಷಯ ತಿಳಿದಿರ್ಲಿ ಅಂತ ಹೇಳೋಕೆ ಬಂದೆ ಅಂತ ಹೇಳಿದ್ರೆ ಅವನನ್ನ ತಡೆದ ನಿರಂಜನ್, ನಾನು ಜೊತೆಲಿ ಬರ್ತೀನಿ ಸೌರಭ್ ಅಂತ ತಡೆದು ತನ್ನ ರೂಮಿಗೆ ಹೋಗ್ತಾನೆ. ಹಾಗೆ ರೂಮಿಗೆ ಹೋದ ನಿರಂಜನ್ 10 ನಿಮಿಷದಲ್ಲಿ ಕೆಳಗಡೆ ಬಂದು, ನಡಿ ಹೋಗೋಣ, ಅವಳ ಮದ್ವೆ ನಿಲ್ಸೋಣ ಅಂತ ಸೌರಭ್ ಜೊತೆಗೆ ಹೊರಡ್ತಾನೆ. ಮತ್ತೆ ಮನೆ ಬಳಿ ಬಂದು ನಿವೇದನಾಳನ್ನ ಕರ್ಕೊಂಡು ಮಂಡ್ಯದ ಕಡೆಗೆ ಹೊರಡ್ತಾರೆ. ಭಾಗ್ಯಳಿಗೆ ಕರೆ ಮಾಡ್ತಾ ಅಡ್ರೆಸ್ ಕೇಳ್ಕೊಂಡು ಕೊನೆಗೂ ಮದ್ವೆ ಛತ್ರ ತಲುಪಿದ ನಿವೇದನ, ನಿರಂಜನ್ ಮತ್ತೆ ಸೌರಭ್ನನ್ನ ಕಂಡು ಅವರ ಬಳಿ ಓಡಿ ಬಂದ ಭಾಗ್ಯ, ಸದ್ಯ ನೀವೆಲ್ಲ ಬಂದ್ರಲ್ಲ, ಈಗ ಸಮಾಧಾನ ಆಯ್ತು. ಸೌಜು ಆ ರೂಮಲ್ಲಿ ರೆಡಿ ಆಗ್ತಿದ್ದಾಳೆ, ಇನ್ನು ಅರ್ಧ ಗಂಟೆಲಿ ಮುಹೂರ್ತ ಇದೆ ಅಂತ ಸೌಜನ್ಯಳಿದ ರೂಮಿನ ಕಡೆ ಕೈ ತೋರಿಸಿದಾಗ ಆ ಮೂವರು ಅವಸರವಾಗಿ ಅವಳ ರೂಮಿನತ್ತ ಹೋಗ್ತಾರೆ. ಸೌಜನ್ಯಳನ್ನ ರೆಡಿ ಮಾಡ್ತಾ ಇದ್ದ ಇಬ್ರು ಹೆಂಗಸರನ್ನ ಕಂಡು, ಸ್ವಲ್ಪ ಆಚೆಗೆ ಹೋಗ್ತೀರಾ, ನಾವು ಇವಳ ಜೊತೆಗೆ ಮಾತಾಡ್ಬೇಕು ಅಂತ ಗಂಭೀರವಾಗಿ ನುಡಿದ ಸೌರಭ್ ಅವ್ರಿಬ್ರನ್ನ ಹೊರಗಡೆ ಕಳ್ಸೋದ್ರೆ ಅನಿರೀಕ್ಷಿತ ಅತಿಥಿಗಳಾಗಿ ಬಂದ ಆ 3 ಜನರನ್ನ ಕಂಡು ಪೆಚ್ಚು ಮೋರೆ ಹಾಕಿದ ಸೌಜನ್ಯ, ಕ್ಷಮಿಸಿ, ಬಡವ್ರ ಮನೆ ಮದ್ವೆ, ಅದಕ್ಕೆ ನಿಮ್ಮನ್ನ ಕರೀಲಿಲ್ಲ. ನನ್ ತಂಗಿ ಎಂಗೇಜ್ಮೆಂಟ್ಗೆ ಕರೆದಾಗ್ಲೇ ನೀವೆಲ್ಲ ಬರ್ಲಿಲ್ಲ ಅಲ್ವಾ, ಅದಕ್ಕೆ ಮದ್ವೆಗೂ ಸಹ ಬರೋದಿಲ್ವೇನೋ ಅನ್ಕೊಂಡೆ, ಅದಕ್ಕೆ ಕರೀಲಿಲ್ಲ ಅಂತ ಮೆಲ್ಲಗೆ ಹೇಳಿದ್ರೆ, ಏಯ್ ಲೂಸು, ನಾವು ನಿನ್ ಮದ್ವೆಗೆ ಯಾಕೆ ಕರೀಲಿಲ್ಲ ಅಂತ ಕೇಳೋಕ್ ಬಂದಿಲ್ಲ, ನೀನ್ ಯಾಕೆ ಈ ಮದ್ವೆ ಆಗ್ತಾ ಇದೀಯ ಅಂತ ಕೇಳೋಕ್ ಬಂದಿದ್ದು. ಅವತ್ತು ನಾವಿಬ್ರು ಜೊತೆಲಿ ಅಷ್ಟ್ ಹೊತ್ತು ಮಾತಾಡಿದೀವಿ. ನಿನ್ನ ಅಣ್ಣನಾಗಿ ಸದಾ ನಿನ್ ಜೊತೆಗ್ ನಾನು ಇರ್ತೀನಿ, ಯಾವ ಕಷ್ಟ ಬಂದ್ರು ಬೇಸರ ಇಲ್ದೆ ನನ್ನಲ್ಲಿ ಹೇಳು ಅಂತ ಅಷ್ಟೆಲ್ಲ ಗಿಣಿಗ್ ಹೇಳ್ದಂತೆ ಹೇಳಿದೀನಿ ನಾನು. ಅಂಥದ್ರಲ್ಲಿ ಇಲ್ಲಿ ಯಾವ್ದೋ ಕಾಯಿಲೆಯ ಅಂಗಡಿಯನ್ನೇ ಮದ್ವೆ ಆಗಕ್ ಹೊಟ್ಟಿದೀಯ ನೀನು? ನಿನ್ಗೇನ್ ತಲೆಯಲ್ಲಿ ಬುದ್ಧಿ ಇಲ್ವಾ ಸೌಜನ್ಯ? ನಿನಗ್ ಬೇಕಾದ 20 ಲಕ್ಷವನ್ನ ಈ ಗಂಟೆಲಿ ನಾನು ಕೊಡ್ಬಲ್ಲೆ, ಆದ್ರೆ ಆ ಮುದ್ಕನಿಗೆ ಒಂದು ಗತಿ ಕಾಣಿಸೋ ಸಲುವಾಗಿಯೇ ನಾನು ಇಲ್ಲಿಗೆ ಬಂದಿರೋದು ಅಂತ ಸೌರಭ್ ಜೋರು ಮಾಡ್ತಾನೆ. ನಿವೇದನ ಸಹ, ಯಾಕೆ ಈ ರೀತಿ ದುಡುಕಿ ನಿರ್ಧಾರ ತೆಗೆದುಕೊಂಡೆ ಸೌಜನ್ಯ? ನಾವೆಲ್ಲ ನಿನ್ ಪಾಲಿಗಿರ್ಲಿಲ್ವಾ? ಅದು ಯಾರೋ ಮೋಸದಿಂದ 20 ಲಕ್ಷ ಕೇಳಿದ ಕೂಡ್ಲೆ ಕೊಡ್ಲೇಬೇಕನ್ನೋ ಯಾವ ಕಾಯ್ದೆ ಕಾನೂನು ಇಲ್ಲ. ಅಂತವ್ರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತು. ನೀನು ಆ ರೀತಿ ರೋಗಿಷ್ಟ ಹುಡುಗನನ್ನ ಮದುವೆ ಆಗಿ ಕಾಮಿಷ್ಟ ಮಾವನ ಕಪಿ ಮುಷ್ಟಿಯಲ್ಲಿ ನರಳೋದು ಬೇಕಾಗಿಲ್ಲ ಅಂತಾಳೆ ನಿವೇದನ. ಅವರಿಬ್ಬರ ಮಾತಿಗೆ ವಿಷಾದದಿಂದ ತುಟಿ ಬಿರಿದ ಸೌಜನ್ಯ, ಪರವಾಗಿಲ್ಲ ಬಿಡಿ ಅಕ್ಕ, ಈ ಮದ್ವೆಗೆ ನಾನು ಕಾಂಪ್ರಮೈಸ್ ಆಗಿದ್ದೀನಿ. ಅವನು ಕೇಳೋ 20 ಲಕ್ಷ ಕೊಡೋ ಶಕ್ತಿ ಆಗ್ಲಿ ಅಥವಾ ನೀವೇ ಹೇಳಿದ ಹಾಗೆ ಕಾನೂನಿನ ಮುಖೇನ ಹೋರಾಡೋ ತಾಕತ್ತಾಗ್ಲಿ ನಮಗಿಲ್ಲ. ನಾನು ಆ ಮದ್ವೆಗೆ ಒಪ್ತೆ ಹೋದ್ರೆ ನನ್ನ ತಂಗಿಯ ಮದ್ವೆ ಕೂಡ ನಡೆಯೋದಿಲ್ಲ. ಈಗಾಗ್ಲೇ ನನ್ನ ನಿಶ್ಚಿತಾರ್ಥದ ದಿನ ನಡೆದ ಗಲಾಟೆಯಿಂದ ಊರಲ್ಲೆಲ್ಲ ನನ್ನ ನಡತೆ ಬಗ್ಗೆ ಕೆಟ್ಟ ಮಾತು ಎದ್ದಿದೆ. ಹಾಗಾಗಿ ಯಾರು ನನ್ನನ್ನ ಮದ್ವೆ ಆಗೋಕೆ ಮುಂದೆ ಬರೋದಿಲ್ಲ. ಅದಕ್ಕೆ ಈ ಮದ್ವೆಗೆ ಒಪ್ಪಿಗೆ ಕೊಟ್ಟೆ. ಮುಂದಿನದು ಮುಂದೆ ಎದುರಿಸಿದ್ರೆ ಆಯ್ತು ಬಿಡಿ ಅಂತ ಹೇಳ್ತಾಳೆ. ಅವಳ ಕೈ ಹಿಡಿಯೋ ನಿವೇದನ, ಮುಂದಿನದ್ದು ಮುಂದೆ ಎದುರಿಸುವೆ ಅಂತ ನೀನ್ ಹೇಳ್ತಾ ಇದೀಯಲ್ಲ ಸೌಜನ್ಯ, ಅಷ್ಟು ಸುಲಭ ಅಲ್ಲ ಜೀವನ. ಅದ್ರಲ್ಲೂ ಹೆಣ್ಣಿನ ಬದುಕು ಬಹಳವೇ ನಾಜೂಕು ಸೌಜನ್ಯ. ನೀನು ಆ ರೀತಿ ಕಷ್ಟಗಳಿಗೆ ಸಿಲುಕೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಯವಾಗಿ ಅವಳ ಕೈ ಬಿಡಿಸ್ಕೊಳ್ಳೋ ಸೌಜನ್ಯ, ಪರವಾಗಿಲ್ಲ ಅಕ್ಕ, ನಾನು ಎಲ್ಲದಕ್ಕೂ ರೆಡಿ ಆಗಿದ್ದೀನಿ. ನನ್ನ ಕೊರಳಿಗೆ ತಾಳಿ ಬಿದ್ದ ಮರುಕ್ಷಣವೇ ಆ ಪತ್ರವನ್ನ ನಾನು ಕೊಡ್ತೀನಿ ಅಂದಿದ್ದಾನೆ ಆ ಸಿದ್ದಪ್ಪ. ಅದಕ್ಕಾಗಿಯೇ ನಾನು ಕೂಡ ಹಠ ಮಾಡಿ ಮೊದ್ಲು ನನ್ನ ತಂಗಿ ಮದ್ವೆ ನಡೆಯುವಂತೆ ಮಾಡಿದ್ದು.
ಇವತ್ತು ನನ್ನ ಮದ್ವೆ ಒಂದು ಕಳೆದು ಆ ಸಿದ್ದಪ್ಪ ನನ್ನ ಅಪ್ಪನ ಸಹಿ ಇರೋ ಪತ್ರವನ್ನ ನನ್ನ ಕೈಗೆ ಕೊಟ್ರೆ ಸಾಕು ಅಂತ ಏನನ್ನೋ ದೃಢವಾಗಿ ನಿರ್ಧರಿಸಿದಂತೆ ಹೇಳೋ ಹೊತ್ತಿಗೆ ಸರಿಯಾಗಿ ಸೌಜನ್ಯ ಮದ್ವೆ ಮಂಟಪಕ್ಕೆ ಬರ್ಬೇಕಂತೆ ಬಾ. ಗಂಡಿನ ಕಡೆಯವರು ಆಗ್ಲೇ ಕಾಯ್ತಾ ಕೂತವ್ರೆ. ಆ ಹುಡ್ಗ ಜಾಸ್ತಿ ಹೊತ್ತು ಕೂರಕ್ಕಾಗಲ್ಲ ಅಂತ ನಿಂಗ್ ಗೊತ್ತಿಲ್ವಾ, ಬೇಗ ಬಾ ಅಂತ ಅವಸರಿಸ್ತಾ ರೂಮಿನೊಳಗಡೆ ಬರೋ ಹೆಂಗಸ್ರನ್ನ ಅಲ್ಲೇ ತಡೆದ ನಿರಂಜನ್ ಆ ರೂಮಿನ ಬಾಗ್ಲು ಹಾಕಿ ಸೌಜನ್ಯಳ ಎದುರು ನಿಂತು ನನ್ನನ್ನ ಮದ್ವೆ ಆಗ್ತೀಯ ಸೌಜನ್ಯ ಅಂತ ಕೇಳ್ತಾನೆ. ಅವನ್ ಮಾತಿಗೆ ಸೌಜನ್ಯ ಆಶ್ಚರ್ಯ ಆಗತ್ತದಿಂದ ನೋಡಿದ್ರೆ, ನನ್ನ ಬಗ್ಗೆ ನಿನಗೆ ಎಲ್ಲವೂ ಗೊತ್ತಿದೆ, ನಾನು ನಿನಗಿಂತ ವಯಸ್ಸಲ್ಲಿ ಹೆಚ್ಚೇ ದೊಡ್ಡವನು, ಈಗಾಗ್ಲೇ ಒಂದು ಮದುವೆ ಆಗಿ ಸಂಸಾರ ಸುಖ ನೋಡಿರೋನು, ಪ್ರಗತಿಯನ್ನ ಮರೆತು ನಿನ್ ಜೊತೆಗೆ ಸಂಸಾರ ಸಾಕ್ಸೋಕೆ ನನ್ನಿಂದ ಆಗದು, ಬದಲಾಗಿ ಪ್ರಗತಿಯ ನೆನಪಿನ ಜೊತೆಯೇ ನಿನ್ ಜೊತೆಗೆ ಬದುಕೋ ಪ್ರಯತ್ನ ಮಾಡ್ತೀನಿ. ಆದ್ರೂ ಹೊಸ ಬದುಕನ್ನ ಆರಂಭಿಸೋಕೆ ನನ್ಗೆ ಸ್ವಲ್ಪ ಸಮಯ ಬೇಕಾಗಬಹುದು. ಆದ್ರೆ ನಿನ್ನ ಗಂಡನಾಗಿ ನಿನ್ಗೆ ಯಾವ ದ್ರೋಹವನ್ನು ಮಾಡೋದಿಲ್ಲ. ನಾನೆಲ್ಲಾ ಕರ್ತವ್ಯವನ್ನ ನಿಭಾಯಿಸ್ತೀನಿ. ಮೊದ್ಲು ನಿನ್ನ ಮನೆಯವರನ್ನೊಮ್ಮೆ ಕೇಳಿ ನನ್ನ ಬಗ್ಗೆ ಅವರಲ್ಲಿ ಹೇಳು, ನಿರ್ಧಾರ ಮಾಡಿ ನಂತರ ನಿನ್ನ ಒಪ್ಪಿಗೆ ಹೇಳು ಅನ್ನೋ ನಿರಂಜನ ಮಾತಿಗೆ ಕಣ್ ತುಂಬಿಕೊಂಡು ಅವನನ್ನೇ ನೋಡೋ ಸೌಜನ್ಯಳ ಕೈಯಿಂದ ವಿಷದ ಬಾಟಲ್ ಕೆಳಗಡೆ ಬೀಳುತ್ತೆ. ತಕ್ಷಣ ಆ ಬಾಟಲ್ ತೆಗೆದುಕೊಂಡ ಸೌರಭ್, ಅಯ್ಯೋ 3 ಅಡಿ ನಿನ್ನ, ಆ ಕಾಯಿಲೆ ಅಂಗಡಿಯನ್ನ ಮದುವೆ ಆಗಿ ನಿನ್ನ ಅಪ್ಪನ ಸಾಲದ ಪತ್ರ ಪಡೆದ ಕೂಡ್ಲೆ ವಿಷ ಕುಡ್ದು ಸಾಯ್ಬೇಕು ಅನ್ಕೊಂಡಿದ್ಯಾ? ಇದನ್ನೇ ಮುಂದೆ ನೋಡ್ತೀನಿ ಅಂತ ಹೇಳಿದ್ದು ನೀನು, ದೊಡ್ಡ ಹೇಡಿ ನೀನು ಎಂದು ಸೌಜನ್ಯಳ ತಲೆಗೆ ಮುಟ್ಕಿದ್ರೆ ಒಮ್ಮೆಲೆ ನಿರಂಜನ್ನ ಕಾಲ ಬಳಿ ಕುಸಿದು ಅಳ್ತಾಳೆ ಸೌಜನ್ಯ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಕತೆ ಇಷ್ಟ ಆಗ್ತಿದ್ರೆ ಒಂದ್ ಲೈಕ್ ಮಾಡಿ. ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಒಂದಷ್ಟು ಉದ್ದ ಸಾಲುಗಳಲ್ಲಿ ಬರೀರಿ.